ಕೊಡಗು ಜಿಲ್ಲೆಯಲ್ಲಿ ಈಗ ಮಳೆ ಮುಂದುವರೆದಿದೆ. ಇದರಿಂದಾಗಿ ಸಂಭವಿಸ್ತಾ ಇರುವಂತಹ ಅನಾಹುತಗಳು ಇದುವರೆಗೂ ಕೂಡ ಮಳೆ ಬರ್ತಾ ಇಲ್ಲ, ಮಳೆ ಬರದಲ್ಲೇ ಬರಗಾಲ ಆವರಿಸ್ತಾ ಇದೆ ಅನ್ನುವಂತಹ ನೋವು ಒಂದು ಕಡೆ ಕಾಡ್ತಾ ಇತ್ತು. ಆದರೆ ಈಗ ನಿಧಾನವಾಗಿ ಮಳೆ ಚುರುಕನ್ನ ಪಡ್ಕೊಂಡಿದೆ. ಮುಂಗಾರು ಮಳೆಯ ಆರ್ಭಟ ಕೂಡ ಜೋರಾಗ್ತಾ ಇದೆ. ಅದರಂತೆ ಈಗ ಅನಾಹುತಗಳು ಸಾಲು ಸಾಲಾಗಿ ಘಟಿಸ್ತಾ ಇದೆ. ಸ್ಕೂಟಿ ಸವಾರೆ ಸಿಂಧು ಅಂತೇಳಿ 45 ವರ್ಷ ಪ್ರಾಯ, ಅವರಿಗೆ ಗಂಭೀರ ಗಾಯಗಳಾಗಿವೆ. ಸ್ಕೂಟಿ ಚಲಾಯಿಸ್ತಾ ಇದ್ದಂತಹ ಮಹಿಳೆ ಮೇಲೆ ಮರ ಬಿದ್ದಿದೆ. ವಿರಾಜಪೇಟೆ ತಾಲೂಕಿನ ಬೇಟೋಳಿ ಗ್ರಾಮದಲ್ಲಿ ನಡೆದಿರುವಂತಹ ದುರ್ಘಟನೆ. ಮಹಿಳೆಗೆ ಈಗ ಸದ್ಯಕ್ಕೆ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹೆಚ್ಚಿನ ಚಿಕಿತ್ಸೆಗೆ ಅಂತೇಳಿ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ಈಗ ಅವರನ್ನು ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ನೋಡಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಆ ಮರ ಉರುಳಿ ಬಿದ್ದಿರುವಂತಹ ದೃಶ್ಯ. ಹೀಗೆ ಮಡಿಕೇರಿಯಲ್ಲಿ ಈಗ ಮಳೆ ಚುರುಕು ಪಡ್ಕೊಂಡಿದೆ. ತೀವ್ರವಾಗಿ ಮಳೆಯ ಆರ್ಭಟ ಜೋರಾಗಿದೆ. ಸೊ ಹಾಗಾಗಿ ಕೆಲವೊಂದಷ್ಟು ಅನಾಹುತಗಳು ಕೂಡ ಈಗ ವರದಿ ಆಗ್ತಾ ಇವೆ. ಇವತ್ತು ಮಹಿಳೆ ಸ್ಕೂಟಿಯಲ್ಲಿ ಏನು ಹೋಗ್ತಾ ಇದ್ರು, ಆ ಸಂದರ್ಭದಲ್ಲಿ ಮಳೆಯಿಂದಾಗಿ ಮರ ಅವರ ಮೇಲೆ ಉರುಳಿ ಬಿದ್ದಿದೆ. ಇದರಿಂದಾಗಿ ಗಾಯಗೊಂಡಿರುವಂತಹ ಸಿಂಧು ಅಂಥೇಳಿ ಆಕೆಯ ಹೆಸರು. ಅವರನ್ನು ತಕ್ಷಣಕ್ಕೆ ಈಗ ಅಲ್ಲಿನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹೀಗೆ ರಾಜ್ಯದಲ್ಲಿ ಈಗ ವರುಣಾರ್ಭಟ ಒಂದೊಂದೇ ಅನಾಹುತಗಳಿಗೆ ಈಗ ಕಾರಣನಾಗ್ತಾ ಇದ್ದಾನೆ. ಇನ್ನೊಂದು ಕಡೆ ಕಳೆದ ಹಲವಾರು ದಿನಗಳಿಂದ ಸುರಿತಾ ಇರುವಂತಹ